2009 PTO ಪ್ರಶ್ನೆಪತ್ರಿಕೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಷಯದ ಪ್ರಶ್ನೋತ್ತರಗಳು. ಫಸ್ಟ್ ಕ್ವೆಶ್ಚನ್, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯ್ದೆ ಮತ್ತು ಯೋಜನೆಗೆ ನಿಧಿಯನ್ನು ನೀಡುವವರು? ಆನ್ಸರ್ ಆಪ್ಷನ್ ಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ. ರಮೇಶನು REGS ಯೋಜನೆಯಲ್ಲಿ ಹುದ್ದೆಗಾಗಿ ಅರ್ಜಿ ಹಾಕಿದ ಮತ್ತು ಸ್ಥಳೀಯ ಕಾಲುವೆ ಕೆಲಸ ಅವನಿಗೆ ಸಿಕ್ಕಿತು. ಆದರೂ ಸಹ ಕಾರ್ಯಕ್ಕೆ ನಿಯೋಜಿತ ಸಂಸ್ಥೆಯು 20 ದಿನವಾದರೂ ಕೆಲಸವನ್ನು ಆರಂಭಿಸಲಿಲ್ಲ. ಇಂತಹ ಸಮಯದಲ್ಲಿ ರಮೇಶನು ಮೊದಲು ಕಾಣಬೇಕಾದವರು? ಆಪ್ಷನ್ ಎ, ಪ್ರೋಗ್ರಾಂ ಅಧಿಕಾರಿ. ವೆಂಕಟೇಶನ ಕುಟುಂಬದಲ್ಲಿ ಅವನು, ಅವನ ಪತ್ನಿ ಮತ್ತು 3 ಗಂಡು ಮಕ್ಕಳು ಕ್ರಮವಾಗಿ 24, 19 ಮತ್ತು 16 ವರ್ಷದವರು ಹಾಗೂ 45 ವಯಸ್ಸಿನ ಅವಿವಾಹಿತ ಸಹೋದರಿ ಇದ್ದಾರೆ. ಅವನ ಮೊದಲ ಮಗನು ಮದುವೆಯಾಗಿ ಅವನ ಪತ್ನಿ ಮತ್ತು ಮಗಳೊಡನೆ ಹತ್ತಿರದ ಗ್ರಾಮದಲ್ಲೇ ಅದೇ ಪಂಚಾಯಿತಿನಲ್ಲಿದ್ದಾರೆ. ಈಗ ಯಾರ್ಯಾರು ವೆಂಕಟೇಶನ ಕುಟುಂಬದವರು REGS ಯೋಜನೆ ಅಡಿಯಲ್ಲಿ ಕುಟುಂಬದವರೆಂದು ನೋಂದಾಯಿಸಿಕೊಳ್ಳಬಹುದು? ಆನ್ಸರ್ ಆಪ್ಷನ್ ಸಿ, ವೆಂಕಟೇಶ, ಅವನ ಪತ್ನಿ, ತಂಗಿ ಮತ್ತು ಹಿರಿಯ 2 ಗಂಡು ಮಕ್ಕಳು. ರಘು ಮತ್ತು ಅವನ ಕುಟುಂಬವು ಜನವರಿಯಲ್ಲಿ ಮತ್ತೊಂದು ಜಿಲ್ಲೆಗೆ ಹೋಗಿ ಸೆಪ್ಟೆಂಬರ್ನಲ್ಲಿ ಹಿಂತಿರುಗಿದರು. ಅವನು REGSನಲ್ಲಿ ನೋಂದಾಯಿಸಲು ಗ್ರಾಮ ಪಂಚಾಯತ್ ಅವರನ್ನು ಸಂಪರ್ಕಿಸಿದಾಗ ಅವರು ಅವನಿಗೆ ಹೀಗೆ ಹೇಳಿದರು. ಆಪ್ಷನ್ ಬಿ, ಅವನ ಕುಟುಂಬವು REGS ಅನ್ವಯಿಸುತ್ತದೆ. ರಾಮುವಿಗೆ ಮಾರ್ಚ್ 2008ರಲ್ಲಿ ಜಾಬ್ ಕಾರ್ಡ್ ನೀಡಲಾಗಿದ್ದು, ಅವನ ಮಗುವಿಗೆ 2008ರಲ್ಲಿ 18 ವರ್ಷವಾಯಿತು. ಅವನ ಮಗನು ಉದ್ಯೋಗಕ್ಕೆ ಅರ್ಹನಾಗಲು ಇದನ್ನು ಮಾಡಬೇಕು. ಆಪ್ಷನ್ ಎ, ಗ್ರಾಮ ಪಂಚಾಯಿತಿಗೆ ಕೂಡಲೇ ತಿಳಿಸಬೇಕು. ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯಿತಿ ಕ್ಷೇತ್ರದ ಪೂರ್ಣ ಅನುಮತಿಸಲ್ಪಟ್ಟ ಕೆಲಸದಲ್ಲಿ ಕಡೆಯ ಪಕ್ಷ 50% ಖರ್ಚನ್ನು ಗ್ರಾಮ ಪಂಚಾಯಿತಿ ಅವರು ವಿನಿಯೋಗಿಸುತ್ತಾರೆ. ಸಾಮೂಹಿಕ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಿಸುವುದು ಮತ್ತು ಸುಸ್ಥಿತಿಯಲ್ಲಿಡುವುದು ಇವರ ಜವಾಬ್ದಾರಿಯಾಗಿದೆ. ಗ್ರಾಮ ಪಂಚಾಯಿತಿ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಲ್ಲ? ಆನ್ಸರ್ ಆಪ್ಷನ್ ಬಿ, ಪ್ರತಿ ಅಂಗನವಾಡಿಯು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು. ಇದು ಸತ್ಯ ಅಲ್ಲ. ಲಕ್ಷ್ಮಿ ಎಂಬುವವರಿಗೆ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ ಗೃಹವನ್ನು ವಿತರಿಸಲಾಗಿತ್ತು. ಅವರು ನಿರ್ಮಾಣ ಕಾರ್ಯದಲ್ಲಿ ನುರಿತ ವ್ಯಕ್ತಿ ಅಲ್ಲದ ಕಾರಣ ಅವರು ಆನ್ಸರ್ ಸಿ, ಅವರೇ ಸ್ವತಃ ಸ್ಥಳೀಯ ಕೆಲಸದವರನ್ನು ಮತ್ತು ಕಟ್ಟಡದ ಮೂಲ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರವು ಇಂದಿರಾ ಆವಾಸ್ ಯೋಜನೆಗೆ ಸಹಾಯ ನೀಡಲು ಈ ವಿಷಯಗಳನ್ನು ಆಧಾರವಾಗಿಟ್ಟುಕೊಳ್ಳುತ್ತದೆ. ಆಪ್ಷನ್ ಎ, ರಾಜ್ಯದ ಗ್ರಾಮೀಣ ಬಡತನ ಮತ್ತು ದೇಶ ಗ್ರಾಮೀಣ ಬಡತನ ಇವುಗಳ ಸರಾಸರಿ ಅನುಪಾತದ ಮೇರೆಗೆ. ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ಸಂಸ್ಥೆ ನಿಯಮಿತ ಸರಕಾರ ಸಂಸ್ಥೆಯನ್ನು ಸ್ಥಾಪಿಸಿದವರು? ಆಪ್ಷನ್ ಬಿ, ಕರ್ನಾಟಕ ಸರ್ಕಾರ. ನಗರ ಪ್ರದೇಶ ಆಶ್ರಯ ಗೃಹ ನಿರ್ಮಾಣ ಯೋಜನೆಗೆ ಪ್ರಯೋಜನ ಪಡೆಯುವವನು ನೀಡಬೇಕಾದ ಕನಿಷ್ಠ ಹಣ? ಆನ್ಸರ್ ಆಪ್ಷನ್ ಎ, ರು. 5,000. ಅಂಬೇಡ್ಕರ್ ಗೃಹ ನಿರ್ಮಾಣ ಯೋಜನೆ ಅಡಿಯಲ್ಲಿ ಲಾಭ ಪಡೆಯುವವರು?
ಆನ್ಸರ್ ಆಪ್ಷನ್ ಡಿ, ಸಾಲ ಪಾವತಿ ಮಾಡಬೇಕಾಗಿಲ್ಲ, ಏಕೆಂದರೆ ಪೂರ್ಣ ಹಣ ಸಬ್ಸಿಡಿ ಆಗಿರುತ್ತದೆ. ನಿಯಮ 73ರಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿರುವುದು ಈ ಕುರಿತಾಗಿದೆ. ಆಪ್ಷನ್ ಬಿ, ಪಂಚಾಯತ್ ರಾಜ್ನಲ್ಲಿ 3 ಟೈರ್ ವಿಧಾನವನ್ನು ಸ್ಥಾಪಿಸುವ ಕುರಿತದ್ದು. ಕರ್ನಾಟಕ ಪಂಚಾಯತ್ ರಾಜ್ ಶಾಸನ 1993ರಲ್ಲಿನ ನಿಬಂಧನೆಗಳು ಜಾರಿಗೆ ಬಂದದ್ದು. ಆನ್ಸರ್ ಆಪ್ಷನ್ ಸಿ, ಮೇ 10, 1993. ಮುನಿಸಿಪಾಲಿಟಿಯ ಮತ್ತು ಪಂಚಾಯತ್ ರಾಜ್ಗಳ ಯೋಜನೆಯನ್ನು ಸಂಯೋಜಿಸುವವರು. ಆಪ್ಷನ್ ಬಿ, ಜಿಲ್ಲಾ ಯೋಜನಾ ಸಮಿತಿ. ಗ್ರಾಮ ಸಭೆಯು ಕನಿಷ್ಠ ಪಕ್ಷ ಎಷ್ಟು ಬಾರಿ ಸಂಧಿಸಬೇಕು? ಆಪ್ಷನ್ ಎ, 6 ತಿಂಗಳು. ಗ್ರಾಮ ಪಂಚಾಯಿತಿ ಇವುಗಳಿಗೆ ಜವಾಬ್ದಾರಿಯಾಗಿದೆ. ಆಪ್ಷನ್ ಎ, ಪ್ರತಿ ವರ್ಷ 10% ಕುಟುಂಬಗಳಿಗೆ ಶೌಚಾಲಯ ಒದಗಿಸುವುದು ಮತ್ತು ಶೀಘ್ರವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ನೀಡುವುದು. ಪ್ರಾಥಮಿಕ ಶಾಲೆಗೆ ಎಲ್ಲ ಮಕ್ಕಳನ್ನು ನೋಂದಾಯಿಸುವುದು. ಸಾರ್ವಜನಿಕ ರಸ್ತೆಗಳನ್ನು ನಿರ್ಮಿಸಿ, ರಿಪೇರಿ ಮತ್ತು ದುರಸ್ತಿ ಮಾಡಿ ಸುಸ್ಥಿತಿಯಲ್ಲಿಡುವುದು. ಈ 3 ಕಾರಣ. ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳಲ್ಲಿ ಕುಡಿಯುವ ಮತ್ತು ಸ್ನಾನಕ್ಕೆ ಒದಗಿಸುವ ನೀರನ್ನು ಪ್ರಾಣಿಗಳನ್ನು ತೊಳೆಯಲು ಉಪಯೋಗಿಸಬಾರದು ಮತ್ತು ಕಲ್ಮಶಗೊಳಿಸಬಾರದು. ಇಂತಹ ಅಪರಾಧ ಮಾಡಿದಲ್ಲಿ ಅಂಥವರಿಗೆ ಗ್ರಾಮ ಪಂಚಾಯಿತಿಯು ಈ ಶಿಕ್ಷೆ ವಿಧಿಸುತ್ತದೆ. ಆನ್ಸರ್ ಆಪ್ಷನ್ ಬಿ, 50 ರುಗಳ ದಂಡ. ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿರುವ ಖಾಸಗಿ ಮೋರಿ, ಒಳಚರಂಡಿ ಮತ್ತು ಮನೆಯ ಗಲ್ಲಿಗಳ ದುರಸ್ತಿ ಮತ್ತು ಸುಸ್ಥಿತಿಯಲ್ಲಿಡುವುದು ಇವರ ಜವಾಬ್ದಾರಿ. ಆನ್ಸರ್ ಆಪ್ಷನ್ ಎ, ಮನೆ ಇರುವ ಜಾಗದ ಮನೆಯ ಒಡೆಯ ಅಥವಾ ಜಮೀನಿನ ಒಡೆಯರದ್ದು. ಗ್ರಾಮ ಪಂಚಾಯಿತಿಯ ಅಸ್ತಿತ್ವದಲ್ಲಿರುವ ಸಮಿತಿ ತಿಂಗಳ ಲೆಕ್ಕಾಚಾರವನ್ನು ಇಟ್ಟು ಸಮಿತಿಗೆ ಒಪ್ಪಿಸುವವರು. ಆನ್ಸರ್ ಆಪ್ಷನ್ ಎ, ಕಾರ್ಯದರ್ಶಿ. ಉಪಾಧ್ಯಕ್ಷರ ಕಾರ್ಯಾಲಯದ ಕಾಲಾವಧಿ. ಆನ್ಸರ್ ಆಪ್ಷನ್ ಎ, 5 ವರ್ಷ. ಗ್ರಾಮ ಪಂಚಾಯಿತಿ ಸಭೆಗೆ ಕನಿಷ್ಠ ಹಾಜರಾತಿ. ಒಟ್ಟು ಸದಸ್ಯರ ಅರ್ಧ ಭಾಗ. ಆನ್ಸರ್ ಆಪ್ಷನ್ ಸಿ. ಗ್ರಾಮ ಪಂಚಾಯಿತಿಯು ಇವುಗಳನ್ನು ಸ್ವೀಕರಿಸಲು ಅಧಿಕಾರ ಹೊಂದಿದೆ. ತೆರಿಗೆ, ಸುಂಕ, ಕರ ಮೇಲಿನ ಎಲ್ಲವನ್ನೂ ಸ್ವೀಕರಿಸುವ ಅಧಿಕಾರ ಹೊಂದಿದೆ. ಗ್ರಾಮ ಪಂಚಾಯಿತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಹಣಕಾಸಿನ ಮಂಡಳಿ ಅವರು ಪರಿಶೀಲನೆ ಮಾಡುತ್ತಾರೆ. ಅದನ್ನು ಆಯ್ಕೆ ಮಾಡುವವರು. ಆಪ್ಷನ್ ಸಿ, ರಾಜ್ಯಪಾಲರು. ಸ್ಥಾಪನಾ ಖರ್ಚುಗಳಿಗೆ ಸರ್ಕಾರವು ಹಣದ ಅನುಮತಿ ಇವರಿಗೆ ನೀಡುತ್ತದೆ. ಮೇಲಿನ ಎಲ್ಲರಿಗೂ ಹೌದು. ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. ಗ್ರಾಮ ಪಂಚಾಯಿತಿಯ ಸ್ಟ್ಯಾಂಡಿಂಗ್ ಕಮಿಟಿಗಳನ್ನು ಇವುಗಳಿಗೆ ಸ್ಥಾಪಿಸುತ್ತದೆ. ವ್ಯವಸಾಯ ಉತ್ಪಾದನೆ, ವಿದ್ಯಾಭ್ಯಾಸ ಮತ್ತು ಸಾರ್ವಜನಿಕ ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಈ ಮೇಲಿನ ಎಲ್ಲವೂ ಹೌದು.
ಉಪಾಧ್ಯಕ್ಷರು ಅಧ್ಯಕ್ಷರ ಕರ್ತವ್ಯಗಳನ್ನು ಈ ಸಮಯದಲ್ಲಿ ಮಾಡುತ್ತಾರೆ? ಆನ್ಸರ್ ಆಪ್ಷನ್ ಎ, ಅಧ್ಯಕ್ಷರು ಬಾರದಿದ್ದಾಗ ಅಥವಾ ರಜೆ ತೆಗೆದುಕೊಂಡಾಗ. ಅಬ್ದುಲ್ ನಜೀರ್ ಸಾಬ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಎಲ್ಲಿದೆ? ಆಪ್ಷನ್ ಎ, ಮೈಸೂರು. ಪಂಚಾಯತ್ ಹಣಕಾಸು ಅಭಿವೃದ್ಧಿ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಾಚ್ ಮೋರ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.